ರಷ್ಯಾ ಮತ್ತು ಉಕ್ರೇನ್ ನಡುವಣ ಯುದ್ಧ ತಾರಕಕ್ಕೆ ಇರ್ತಾ ಇದೆ. ಆ ಕಡೆಯಿಂದ ಅವರು ಡ್ರೋನ್ ದಾಳಿ ಮಾಡ್ತಾರೆ, ಈ ಕಡೆ ಇವರು ಡ್ರೋನ್ ದಾಳಿ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದು ಎಲ್ಲಿಗೂ ಇತ್ಯರ್ಥ ಆಗ್ತಿಲ್ಲ. ರಷ್ಯಾಗೆ ನುಗ್ಗಿ ಹೊಡೆದಿದೆ ಉಕ್ರೇನ್ನ ಡ್ರೋನ್ಗಳು. 5 ಏರ್ಬೇಸ್, 40 ವಿಮಾನಗಳಿಗಾಗಲೇ ಛಿದ್ರವಾಗಿದೆ. 4300 ಕಿಲೋಮೀಟರ್ ಒಳನುಗ್ಗಿ 117 ಡ್ರೋನ್ ಅಟ್ಯಾಕ್ ಮಾಡಿವೆ. ಉಕ್ರೇನ್ ದಾಳಿಗೆ ರಷ್ಯಾದ ಹೈಟೆಕ್ ಬಾಂಬರ್ ವಿಮಾನಗಳು ಕೂಡ ನಾಶವಾಗಿದೆ. ರಷ್ಯಾಗೆ ಸರಿಸುಮಾರು $7 ಬಿಲಿಯನ್ ಗಿಂತ ಹೆಚ್ಚು ನಷ್ಟವಾಗಿದೆ. ಈ ಮೂಲಕವಾಗಿ ರಷ್ಯಾ ಉಕ್ರೇನ್ ಮಧ್ಯೆ ಶಾಂತಿ ಮಾತುಕತೆ ಒಂದು ಕಡೆಯಲ್ಲಿ ನಡೀತಾ ಇದೆ. ಇದರ ನಡುವಲ್ಲಿಯೇ ರಷ್ಯಾ ಮೇಲೆ ದಾಳಿಯನ್ನ ಮುಂದುವರಿಸಿದೆ. ಜೊತೆಗೆ ರಷ್ಯಾ ಮೇಲಿನ ದಾಳಿಯನ್ನ ಉಕ್ರೇನ್ ಸಮರ್ಥಿಸಿಕೊಳ್ತಾ ಇದೆ. ರಷ್ಯಾ ಉಕ್ರೇನ್ ಮಧ್ಯೆ ಯುದ್ಧ ತಾರಕಕ್ಕೇರ್ತಾ ಇದ್ದು ಮೇಲಿಂದ ಮೇಲೆ ಉಕ್ರೇನ್ ಡ್ರೋನ್ ದಾಳಿಯನ್ನ ನಡೆಸ್ತಾ ಇದೆ. ರಷ್ಯಾ ಕೆಲ ಡ್ರೋನ್ಗಳನ್ನ ಹೊಡೆದುರುಳಿಸಿದೆ, ಆದರೆ ಕೆಲವು ಡ್ಯಾಮೇಜ್ ಅಂತೂ ಮಾಡಿದೆ. 5 ಏರ್ಬೇಸ್ಗಳು ಡ್ಯಾಮೇಜ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಟ್ಟು 117 ಡ್ರೋನ್ಗಳ ಅಟ್ಯಾಕ್ ನಡೆಸಿದೆ ಉಕ್ರೇನ್. ಅದರ ಪರಿಣಾಮ ಯಾವ ರೀತಿಯಾಗಿದೆ ಅನ್ನೋದನ್ನ ಕೆಲವೊಂದಷ್ಟು ದೃಶ್ಯಗಳು ಕೂಡ ಲಭ್ಯವಾಗ್ತಿದೆ. ಒಟ್ಟಿನಲ್ಲಿ ಶಾಂತಿ ಮಾತುಕತೆ ಅಂತ ಒಂದು ಕಡೆಯಲ್ಲಿ ಅಂತಾರೆ, ಇನ್ನೊಂದು ಕಡೆಯಲ್ಲಿ ಡ್ರೋನ್ ಹಾರಿಸ್ತಾನೆ ಇದ್ದಾರೆ. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ನಿಲ್ಲುವಂತಹ ಲಕ್ಷಣಗಳಂತೂ ಸದ್ಯ ಕಾಣಿಸ್ತಾ ಇಲ್ಲ. ಯಾವ ಹಂತಕ್ಕೆ ಹೋಗಿ ಇದು ನಿಲ್ಲುತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಉಕ್ರೇನ್ ನಡೆಸ್ತಾ ಇರುವಂತಹ ದಾಳಿ, ಡ್ರೋನ್ ದಾಳಿ ಬಹುತೇಕ ರಷ್ಯಾದಲ್ಲಿರುವಂತಹ ಏರ್ಬೇಸ್, ವಿಮಾನಗಳು, ಬಾಂಬರ್ಗಳು ಎಲ್ಲವನ್ನೂ ಕೂಡ ಸರ್ವನಾಶ ಮಾಡಿರೋದನ್ನ ಸ್ಪಷ್ಟವಾಗಿ ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಒಂದು ಕಡೆಯಲ್ಲಿ ಶಾಂತಿ ಮಾತುಕತೆ, ಮಗದೊಂದು ಕಡೆಯಲ್ಲಿ ನಿರಂತರವಾಗಿ ಡ್ರೋನ್ ಅಟ್ಯಾಕ್. ಎಲ್ಲಿಗೆ ಹೋಗಿ ನಿಲ್ತಾ ಇದೆ ಈ ಎರಡು ದೇಶಗಳ ಒಂದು ಸಂಘರ್ಷ? ಈಗಾಗಲೇ ರಷ್ಯಾ ಮತ್ತೆ ಉಕ್ರೇನ್ ಸಮರ ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಆತಂಕವನ್ನು ಕೂಡ ಸೃಷ್ಟಿ ಮಾಡಿದೆ. ಈಗಾಗಲೇ ಇವತ್ತು ಶಾಂತಿ ಸಭೆಗೆ 2 ರಾಷ್ಟ್ರಗಳು ಕೂಡ ಒಪ್ಕೊಂಡಿದ್ವು. ಆದ್ರೆ ಇದರ ನಡುವೆಯೇ ಮತ್ತೆ ರಷ್ಯಾದ ಮೇಲೆ ಉಕ್ರೇನ್ ನಿರಂತರವಾಗಿ ದಾಳಿಯನ್ನ ಕೂಡ ನಡೆಸ್ತಾ ಇದೆ. ಶೆಲ್ ದಾಳಿ ಜೊತೆಗೆ ಏನು ಡ್ರೋನ್ ಗಳನ್ನ ಹೊಡೆದಾಕುವಂತದ್ದು ಕೂಡ ಮಾಡ್ತಾ ಇದೆ. ಈವರೆಗೆ ಸುಮಾರು 100ಕ್ಕೂ ಹೆಚ್ಚು ಡ್ರೋನ್ ಗಳನ್ನ ಉರುಳಿಸಿದೆ. ಜೊತೆಗೆ ರಷ್ಯಾದ ಪ್ರಮುಖ 40ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನ ಕೂಡ ಧ್ವಂಸ ಮಾಡಿದೆ. ಈ ಮೂಲಕವಾಗಿ ಜಗತ್ತಿನಲ್ಲಿ ಬಲಿಷ್ಠ ಒಂದು ಮಿಲಿಟರಿ ವ್ಯವಸ್ಥೆಯನ್ನ ರಷ್ಯಾ ಹೊಂದಿತ್ತು. ಆದ್ರೆ ರಷ್ಯಾಗೆ ಇದೀಗ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನ ಕೂಡ ಕೊಡ್ತಾ ಇದೆ. ಈಗಾಗಲೇ ರಷ್ಯಾಗೂ ಕೂಡ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ಸುಮಾರು ಏರ್ ಬೇಸ್ಗಳು ಕೂಡ ಹಾನಿಯಾಗಿದೆ. ಸೊ ಹಾಗಾಗಿ ಅಮೆರಿಕ ಕೂಡ ಮಧ್ಯಸ್ಥಿಕೆಯನ್ನ ವಹಿಸಿ ಶಾಂತಿ ಮಾತುಕತೆಗೂ ಕೂಡ ಮುಂದೆ ಬಂದಿತ್ತು. ಅದಾದ ನಂತರ ಇಸ್ತಾಂಬುಲ್ನಲ್ಲಿ ಮಾಸ್ಕೋ ಮತ್ತೆ ಕೈವ್ ನಡುವೆ ಶಾಂತಿ ಮಾತುಕತೆಗೂ ಕೂಡ ಒಪ್ಪಂದ ಆಗಿತ್ತು. ಅದರ ಒಂದು ದಿನದ ಮುಂಚೆನೆ ಈ ಒಂದು ದಾಳಿ ಕೂಡ ಆಗಿತ್ತು. ಪ್ರಮುಖವಾಗಿ 4500 ಕಿಲೋಮೀಟರ್ ಒಳಭಾಗಕ್ಕೆ ರಷ್ಯಾದ ಗಡಿಭಾಗೇನಿದೆ, ಅದು 4500 ಕಿಲೋಮೀಟರ್ ಒಳಭಾಗಕ್ಕೆ ಆ ಪ್ರದೇಶಕ್ಕೆ ನುಗ್ಗಿ ಇದೀಗ ಉಕ್ರೇನ್ ರಷ್ಯಾದ ಪ್ರಮುಖ ವಾಯುನೆಲೆಗಳನ್ನ ಕೂಡ ಧ್ವಂಸ ಮಾಡ್ತಾ ಇದೆ. ಸೊ ಹೀಗಾಗಿ ರಷ್ಯಾದ ಪ್ರಮುಖ ಮಿಲಿಟರಿ ಕಾರ್ಯಾಚರಣೆಗಳೇನಿದೆ ಅದೆಲ್ಲವನ್ನ ಕೂಡ ಈಗ ಫೇಲ್ಯೂರ್ ಮಾಡ್ತಾ ಇದೆ. ಪ್ರಮುಖವಾಗಿ 1 ವರ್ಷದ ಹಿಂದೆ ಅಷ್ಟೇ ಉಕ್ರೇನ್ ಒಂದು ಸ್ಪೆಷಲ್ ರಹಸ್ಯ ಕಾರ್ಯಾಚರಣೆಯನ್ನ ಕೂಡ ಮಾಡ್ಲಿಕ್ಕೆ ಒಂದು ತಯಾರಿ ಮಾಡಿತ್ತು. ಸೊ ಆ ಮೂಲಕವಾಗಿ ದೊಡ್ಡ ವಾಯುನೆಲೆಗಳ ಮೇಲೆ ಇದೀಗ ದಾಳಿಯನ್ನು ನಡೆಸಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿಯನ್ನು ಕೂಡ ಮಾಡಿದೆ. ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ.